ಪುಚ್ಚ ಅಂತ ಕೊರೋನಾ ಎಲ್ಲ ಬಂದಿರುತ್ತೆ ಆ ಥರನೇ ಇದು ಫುಲ್ ನೋಡಿ ಮುಳ್ಗುಲ್ ಇರ್ತದೆ. ಇದು ನೋಡ್ಕೊಂಡು ಇಟ್ಕೋಬೇಕು, ಇಲ್ಲಾಂದ್ರೆ ಕೈಗೆ ಮುಳ್ಳತ್ ಬಿಡುತ್ತೆ ಈ ಫಿಶ್ ಅಲ್ಲಿ. ನಾನು ಇವಾಗ ನಿಮಗೆ ತೋರಿಸ್ತೀನಿ ನೋಡಿ ಆಕ್ಟೋಪಸ್ಸು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನೋಡಿ ಇದು ಚಿಕ್ಕ ಆಕ್ಟೋಪಸ್ಸು ಈ ಥರ ಇದೆ. ಈ ಆಕ್ಟೋಪಸ್ ಎಷ್ಟಿದೆ ಅಂತ 50 ಬಾಕ್ಸ್ ಇದೆ ಅವ್ರಿಗೆ. ಎಷ್ಟು ಕೆ ಜಿ? 700 kg. ಎಷ್ಟು ಕೆ ಜಿ ಬರುತ್ತೆ? ಕೆಲಸ ಮಾಡ್ತಾರಲ್ಲ ಇದು ಎಷ್ಟು ಅಂದರೆ 30 ರೂಪೀಸ್ ಒಂದು ಬಾಕ್ಸಿಗೆ. ಈ ಥರ ಒಂದೊಂದು ಫಿಶು ಒಂದೊಂದು ಬಾಕ್ಸಲ್ಲಿ ಒಂದೊಂದು ರೇಟ್ ಥರ ಇದೆ. ಇದು ಚೆನ್ನಾಗಿ ಕರೀತಾರೆ ಇವ್ರು ಬಂದ್ಬಿಟ್ಟು. ಇದರಲ್ಲಿ ಎಲ್ಲ ಐಟಮ್ಸ್ ತೊಗೊಂಡು ಇದರಲ್ಲೇ ಕುಕ್ಕಿಂಗ್ ಮಾಡಿಕೊಂಡು ದಿನಕ್ಕೆ ಬೇರೆ ಬೇರೆ ಮಾಡ್ತಿದ್ದಾರೆ. ಬೋಟ್ನ ಮುಂದ್ಗಡೆ ತರ್ತಾ ಇದ್ದಾರೆ. ಅವ್ರು ಕಷ್ಟ ಬಿದ್ದು ನೋಡಿ ಈ ಕಡೆಯಿಂದ ದಾಟಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಇದು ಬಂದ್ಬಿಟ್ಟು ನಮಸ್ಕಾರ ಎಲ್ರಿಗೂ, ಎಲ್ಲರೂ ಚೆನ್ನಾಗಿದೆ ಅಂತ ಬಯಸಿದೆ. ನಾನಂತೂ ಸಖತ್ತಾಗಿದ್ದೀನಿ. ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರು ಫಸ್ಟ್ ಟೈಮ್ ಬರ್ತಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ. ಕಿಶೋರ್ ಹತ್ತು ಚಾನಲ್ಗೆ ಮಿಸ್ ಮಾಡಿದೆ, ಪಕ್ಕದಲ್ಲಿರೋ ಒಂದು ಬೆಲ್ಲೈಕನ್ನು ಮತ್ತು ಒಂದು ಲೈಕ್ ಮಾಡ್ಕೊಳ್ಳಿ ವಿಡಿಯೋಗೆ. ವಿಡಿಯೋ ಒಳಗಡೆ ಹೋಗೋಣ ಬನ್ನಿ. ಇವಾಗ ನಾವೆಲ್ಲಿದೆ ಮಂಗಳೂರು ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀವಿ. ಮಂಗಳೂರು ರೈಲ್ವೆ ಸ್ಟೇಷನ್ ಹೇಗೆ ಬಂದು ಅಂದರೆ ಮೆಜೆಸ್ಟಿಕ್ಕಿಂದ 8:15ಗೆ ಟ್ರೈನ್ ಹತ್ತಿದೆ ಮಂಗಳೂರಿಗೆ. ಎಷ್ಟಾಯಿತು ಟಿಕೆಟ್ ಅಂದರೆ 180 ರೂಪೀಸ್ ಆಯಿತು ಟಿಕೆಟು. ಇಲ್ಲಿ ಬಂದು ರೀಚ್ ಆಗೋಷ್ಟೊತ್ತು 9:30 ಆಯಿತು. ಇವಾಗ ನಾವೆಲ್ಲಿದೆ ಫಿಶ್ ಮಾರ್ಕೆಟ್ ಹತ್ರ ಹೋಗ್ತಾ ಇದ್ದೀವಿ, ಮಂಗಳೂರಿನ ಫಿಶ್ ಮಾರ್ಕೆಟ್ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಇಲ್ಲಿಂದ ಬಂದ್ಬಿಟ್ಟು ಎಷ್ಟಿದೆ ಅಂದರೆ 550 ಮೀಟರ್ಸ್ ಐತೆ ವಾಕ್ ಆನ್ ಡಿಸ್ಟರ್ಬೆನ್ಸು. ಕೊನೆಗೂ ನಾವು ಫಿಶ್ ಮಾರ್ಕೆಟ್ ಹತ್ರ ಬಂದಿದ್ದೀವಿ. ಫಿಶ್ ಮಾರ್ಕೆಟ್ ಬಂದ್ಬಿಟ್ಟು ಎಷ್ಟೊತ್ತಿಗೆ ಓಪನ್ ಆಗುತ್ತೆ ಅಂದರೆ ಬೆಳಿಗ್ಗೆ 2 ಗಂಟೆಗೆ ಓಪನ್ ಆಗುತ್ತೆ. 2 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ 1 ಗಂಟೆ ತನಕ ಇರ್ತದೆ ಅಷ್ಟೇ. ಇವಾಗ ಟೈಮ್ ಎಷ್ಟಾಗ್ತಿದೆ ಅಂದರೆ 10:30 ಆಗ್ತಿದೆ. ಇವಾಗ ನೋಡ್ತಾ ಇದ್ದಾರೆ ಈ ಫಿಶ್ ಎಲ್ಲ ಬಂದ್ಬಿಟ್ಟು ಅಲ್ಲಿಂದ ಇಲ್ಲಿಗೆ ಇಳಿಸ್ತಾರೆ. ಇದು ಬಂದ್ಬಿಟ್ಟು ಸಪ್ರೇಟ್ ಆಗಿರ್ತಾರೆ. ಅದರಲ್ಲಿ ಹೋಗಿ ಫಿಶಲ್ಲಿ ಕೆಲಸ ಮಾಡೋರು ಇರ್ತಾರೆ, ಇದರಲ್ಲಿ ಕೆಲಸ ಮಾಡೋರು ಇರ್ತಾರೆ. ಇದು ಬಂದ್ಬಿಟ್ಟು ಬಾಕ್ಸ್ ಲೆಕ್ಕ. ಅವ್ರು ಬಂದ್ಬಿಟ್ಟು ಒಂದೊಬ್ಬರು ಒಂದೊಂದು ಥರ ಹೇಳ್ತಿದ್ದಾರೆ ರೇಟ್ ಬಂದ್ಬಿಟ್ಟು ಎಷ್ಟಂತ ಹೇಳ್ಬಿಟ್ಟು. ಒಂದು ಬಾಕ್ಸ್ಗೆ ಮಿನಿಮಮ್ 50 ರೂಪೀಸ್ ಇರ್ತದೆ, ಮೀನ್ ಮೇಲೆ ಡಿಪೆಂಡ್ ಅಂತ ಇದ್ದಾರೆ. ಈ ಥರ ಎಲ್ಲ ಅವರು ಕೆಲಸ ಮಾಡ್ತಾರೆ, ಇಲ್ಲೇ ಕೆಲಸ ಮಾಡ್ತಾರೆ, ಒಳಗಡೆ ಹೋಗಲ್ಲ. ಫಿಶ್ ಹಿಡ್ಕೊಬರೋಕ್ಕೆ ಸಮುದ್ರಗೆ ಬಂದ್ಬಿಟ್ಟು ಬೇರೆಯವರು ಹೋಗ್ತಾರಂತೆ. ನೀವು ನೋಡ್ತಾ ಇಲ್ಲ, ಇದು ಬಂದ್ಬಿಟ್ಟು ಫ್ರಾನ್ಸ್ ಅಂತಾರಂತೆ. ಮೀನು ಬಂದ್ಬಿಟ್ಟು ಫ್ರಾನ್ಸು. ಇದು ಎಷ್ಟು ಕೆ ಜಿ ಅಂದರೆ 50 ರೂಪಾಯಿ ಅಂತೆ. ಯಾವ ಫಿಶ್ ಚೆನ್ನಾಗಿದೆ? ಎಷ್ಟು ಕೆ ಜಿ? 700 kg. ಎಷ್ಟು ಕೆ ಜಿ ಬರುತ್ತಿದ್ದು? ಇನ್ನು ಮುಂದೆ ಹೋಗಿ ನೋಡೋಣ. ಇಲ್ಲೆಲ್ಲ ನೋಡಿ ಮಾರ್ಕೆಟಲ್ಲಿ ಇದು ಇಲ್ಲಿಂದ ಬಂದ್ಬಿಟ್ಟು ಫಿಶ್ ಎತ್ಕೊಂಡೋಗಿ ಮನೆ ಸೇಲ್ ಮಾಡೋರು ಇದ್ದಾರೆ. ಇಲ್ಲಾಂದ್ರೆ ಇಲ್ಲೇ ಬಂದ್ಬಿಟ್ಟು ಶಾಪಲ್ಲಿ ಆ ಕಡೆ ಸೈಡಲ್ಲಿ ನೋಡ್ತಿದಾರಲ್ಲ ಈ ಥರ ನಿಂತ್ಕೊಂಡು ಅಲ್ಲೇ ಸೇಲ್ ಮಾಡಿಬಿಟ್ಟು ಫಿಶ್ ಎಲ್ಲ ಖಾಲಿ ಮಾಡ್ಕೊಂಡು ಹೋಗೋರು ಇದ್ದಾರೆ. ಈ ಥರ ಬಾಕ್ಸ್ಗಳಲ್ಲಿ ಇವಾಗ ಇಳಿಸಿ ಹಂಗೆ ತೊಗೊಳೋರು ಇರ್ತಾರೆ. ಫಿಶಸ್ ಬಂದ್ಬಿಟ್ಟು ನೀವು ನೋಡ್ಬೋದು, ಅಲ್ಲಿ ಲೋಡ್ ಮಾಡ್ಕೊಂಡು ಬಂದಿರ್ತಾರಲ್ಲ ಅವರು ಸಮುದ್ರದಲ್ಲಿ ಬಂದ್ಬಿಟ್ಟು 3-4 ದಿವಸ ಮೀನು ಹಿಡ್ಕೊಬಂದು ಇಲ್ಲಿ ಎತ್ಕೊಬಂದು ಬಿಡ್ತಾರೆ. ಸ್ವಲ್ಪ ಜನ ಅನ್ಲೋಡ್ ಮಾಡ್ತಾರೆ, ಇನ್ನು ಸ್ವಲ್ಪ ಜನ ಬಿಟ್ಟು ಹಂಗೆ ಸೇಲ್ ಮಾಡಿಬಿಡ್ತಾರೆ. ಇವ್ರು ಬಂದು ನೋಡ್ತಿದಾರಲ್ಲ ಕುತ್ಕೊಂಡ್ಬಿಟ್ಟು ರೋಡ್ ಸೈಡೆಲ್ಲ ಮಾರಿಬಿಡ್ತಾ ಇದ್ದಾರೆ. ಫಿಶ್ ಎಲ್ಲ ಬಂದ್ಬಿಟ್ಟು ಹಿಂಗೆ ತೊಗೊತಾರೆ, ಸಮುದ್ರದಿಂದ ಬಂದ್ಬಿಟ್ಟು ಇಲ್ಲೇ ನಿಂತ್ಕೊಂತಾರೆ, ಇಲ್ಲೇ ಬಂದ್ಬಿಟ್ಟು ಮಾರಿಬಿಡ್ತಾರೆ, ತೊಗೊಂಡು ಹೋಗ್ತಾ ಇರ್ತಾರೆ. ನೋಡಿ ಬಕೆಟ್ ಎಲ್ಲ ಇಟ್ಕೊಂಡಿದ್ದಾರೆ. ಈ ಬುಟ್ಟಿನಲ್ಲೆಲ್ಲ ಒಂದೊಂದು ಚಿಕ್ಕ ಫಿಶು, ದೊಡ್ಡ ಫಿಶ್ ಇದೆಲ್ಲ ಕೆಜಿ ಬಂದ್ಬಿಟ್ಟಿಲ್ಲ, ಕೆಜಿ ಲೆಕ್ಕದಲ್ಲಿ ಮಾಡ್ತಾರೆ. ಈ ಕೆಲಸ ಮಾಡ್ತಾರಲ್ಲ ಇದು ಎಷ್ಟು ಅಂದರೆ 30 ರೂಪೀಸ್ ಒಂದು ಬಾಕ್ಸಿಗೆ. ಈ ಥರ ಒಂದೊಂದು ಫಿಶು ಒಂದೊಂದು ಬಾಕ್ಸಲ್ಲಿ ಒಂದೊಂದು ರೇಟ್ ಥರ ಇದೆ. ನೀವು ನೋಡ್ತಿದ್ರಲ್ಲ ಫಿಶ್ ಮಾರ್ಕೆಟಲ್ಲಿ ಈ ಥರ ಕೆಲಸ ಮಾಡ್ತಿದಾರಲ್ಲ, ಆ ಬೋಟಲ್ಲಿಂದ ತಗೋಬರೋದು ಬಂದ್ಬಿಟ್ಟು ಬೇರೆ ಅವರು ಅದರಲ್ಲೇ ಕೆಲಸ ಮಾಡ್ತಾರೆ. ಅದರಲ್ಲಿ 30 ಜನ ಹೋಗಿ ಕೆಲಸ ಮಾಡ್ತಾರೆ. ಇದ್ರ ಬಂದ್ಬಿಟ್ಟು ಅನ್ಲೋಡಿಂಗ್ ಆಫ್ಲೋಡಿಂಗ್ ಇರುತ್ತೆ. ಈ ಥರ ಲೋಡ್ ಮಾಡಿಬಿಟ್ಟು ಮತ್ತು ಇದಕ್ಕೆ ಎಷ್ಟಾಗುತ್ತೆ ಅಂದರೆ ಒಂದು ಬಾಕ್ಸ್ಗೆ ಬಂದ್ಬಿಟ್ಟು 30 ರೂಪಾಯಿ ಕೊಡ್ತಾರೆ. ಮೀನ್ ಮೇಲೆ ಡಿಪೆಂಡ್ ಆಗುತ್ತಂತೆ. ನಾನು ಹತ್ರ ಮಾತಾಡಿದ್ದೆ, ಅವ್ರು ಬಂದ್ಬಿಟ್ಟು ವೀಡಿಯೋ ಮಾಡಿಲ್ಲ. ನೋಡಿ ಈ ಥರ ಬಾಕ್ಸ್ ಎತ್ತುತ್ತಾರೆ ತಲೆ ಮೇಲೆ, ಅಲ್ಲಿ ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಟಾಟಾ ಎಸಿನಲ್ಲಿ ಫಿಲ್ ಮಾಡಿಬಿಟ್ಟು ಬೇರೆ ಕಡೆ ಹೋಗುತ್ತಂತೆ, ಬೆಂಗಳೂರಿಗೆ. ಕೆಜಿ 180 ಅಂತೆ ಪೊಂಗಡೆ. ಬೇರೆ ಫಿಶ್ ನೋಡೋಣ ಬನ್ನಿ, ದೊಡ್ಡ ಇಲ್ಲ ಇವಾಗ ತೆಗ್ದಿರೋ ಸಮುದ್ರದಿಂದ ಬೋಟಿಂದ ಇವಾಗ ಫ್ರೆಶ್ ಆಗಿ ಬಂದಿರೋ ಫಿಶ್ಗಳು. ಅದು ದೊಡ್ಡ ಫಿಶ್ ಐತೆ ನೋಡಿ, ಕ್ಯಾಂದ್ರೆ ಅಂತೆ 150 ರೂಪಾಯಿ ಅಂತೆ ಫಿಶು ಕೆಜಿ. ಪಾಂಪ್ಲೆಟ್ ಅಂತಾರೆ, ಯಾವುದೋ ಫಿಶ್ಗಳು ಎಲ್ಲ ಇಟ್ಟಿರ್ತಾರೆ. ಇದೆಲ್ಲ ಚಿಕ್ಕದಾಗುತ್ತೆ ಫಿಶು. ಇದು ನೋಡಿ ಫುಲ್ಲು ಬಾಕ್ಸೇ ಫಿಶು.
ನೀವು ನೋಡ್ತಾ ಇದ್ದೀರಲ್ಲ ಆ 2 ಬಿಲ್ಡಿಂಗ್ ಕಾಣಿಸ್ತಾ ಅದಲ್ಲ ಐಸ್ ಫ್ಯಾಕ್ಟ್ರಿಗಳು. ಈ ಥರ ಗಾಡಿನ ಟೆಂಪೋನಲ್ಲಿ ಐಸ್ ತೊಗೊಂಬಂದು ಈ ಥರ ಕ್ರೇಟ್ಗೆಲ್ಲ ಹಾಕ್ಕೊಂಡು ಈ ಥರ ತೊಗೊಂಡೋಗ್ಬಿಟ್ಟು ಒಳಗಡೆ ಹಾಕ್ಕೊಂಡು ಲೋಡ್ ಮಾಡ್ಕೊಂಡು 10 ಡೇಸ್ಗೆ ಅದರ 15 ಡೇಸ್ಗೆ ಆ ಥರ ಟ್ರಿಪ್ ಹೋಗ್ತಿರ್ತಾರೆ ಅವರು. ನೋಡ್ಬೋದು ಇಲ್ಲೆಲ್ಲ ಮೀನು. ನಾವು ಊಟ ಮಾಡಿಲ್ಲ. 11:45 ಆಗ್ತಿದೆ. ಇದೆಲ್ಲ ನೋಡ್ತಿಲ್ಲ ಡೀಸೆಲ್ ಇದಕ್ಕೆ ಬಂದ್ಬಿಟ್ಟು ಬೋಟ್ಗೆ ಹಾಕೊಂತಾರೆ. ಡೀಸೆಲು ಲೆಂತ್ ಆಗಿರ್ತದೆ ಪೈಪು. ಬೆಳಿಗ್ಗೆಯಿಂದ ಊಟ ಮಾಡಿಲ್ಲ, ಲಸ್ಸಿ ಕುಡಿತಾ ಇದ್ದೀನಿ 10 ರೂಪಾಯಿ. ಸೂಪರ್ ಆಗಿದೆ. ನಾನು ತುಂಬ ಜನ ಅಂತ ಕೇಳಿದೆ ಬೋಟಲ್ಲಿ ಒಳಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಈ ಥರ ಪ್ರಾಬ್ಲಮ್ ಆ ಥರ ಪ್ರಾಬ್ಲಮ್ ಅಂತ ಇದ್ದಾರೆ. ಏನಾಗುತ್ತೋ ಗೊತ್ತಿಲ್ಲ. ಬೋಟ್ಗೆಲ್ಲ ಡೀಸೆಲ್ ಶಾಪ್ ಬಂದ್ಬಿಟ್ಟು ಇಲ್ಲೇ ಇರುತ್ತೆ. ಇಲ್ಲಿಂದ ಡೀಸೆಲ್ ಎಲ್ಲ ಫಿಲ್ ಮಾಡ್ಕೊಂಡು ಅವ್ರು ತೊಗೊಂಡು ಹೋಗ್ತಾರೆ. ಬೋಟಲ್ಲಿ ಬಂದ್ಕಿತ್ತಾಗೆ ಹೇಳಿದ್ರೆ 40 ಲೀಟರ್ಸು 70 ಲೀಟರ್ಸ್ 80 ಲೀಟರ್ಸ್ ಅಂತ ಹೇಳ್ಬಿಟ್ಟು ಈ ಥರ ಲಾಂಗ್ ಹೋಗೋರಿಗೆಲ್ಲ ಇಲ್ಲೇ ಡೀಸೆಲ್ ಮಾಡಿಬಿಟ್ಟು ಡೀಸೆಲ್ ಹಿಂಗೆ ತೊಗೊಂಡು ಹೋಗ್ತಾರೆ. ಬೋಟ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಈ ಥರ ಐತೆ. ಅವ್ರು ಬಂದ್ಬಿಟ್ಟು ಏನು ಮಾಡ್ತಿದ್ದಾರೆ, ಬೋಟ್ನ ಮುಂದ್ಗಡೆ ತರ್ತಾ ಇದ್ದಾರೆ. ಅವ್ರು ಕಷ್ಟ ಬಿದ್ದು ನೋಡಿ ಈ ಕಡೆಯಿಂದ ದಾಟಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಇದು ಬಂದ್ಬಿಟ್ಟು ಫಿಶ್ ಮಾರ್ಕೆಟ್. ಇವಾಗ ನಾವು ಒಳಗಡೆ ಹೋಗ್ಬಿಟ್ಟು ಫಿಶಸ್ ಎಲ್ಲ ಇರ್ತದೆ, ಇದನ್ನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬಂದು ಆಮೇಲೆ ಫಿಶ್ ಮಾರ್ಕೆಟ್ನ ಎಕ್ಸ್ಪ್ಲೋರ್ ಮಾಡ್ತೀನಿ. ಅವರು 3 ಡೇಸ್ ಫಿಶಸ್ ಹಿಡಿದಿರ್ತಾರಲ್ಲ ಇದರಲ್ಲಿ ಸ್ಟೋರ್ ಮಾಡಿದ್ದಾರೆ. ಇನ್ನೂ ಇದರಲ್ಲಿಂದ ತೆಗ್ದಿಲ್ಲ ಅಂತ ಫಿಶು. ನಾನು ಇದನ್ನ ಬಂದ್ಬಿಟ್ಟು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಐಸ್ ಬಾಕ್ಸ್ ಅಂತಾರೆ. ಇದರೊಳಗಡೆ ಬಂದ್ಬಿಟ್ಟು 20 kg 1 ಟನ್ ಐಸ್ ಬಾಕ್ಸ್ ಹಾಕ್ಕೊಂಡು ಹೋಗಿ ಐಸ್ ಹಾಕ್ಕೊಂಡು ಹೋಗಿ ಫಿಶ್ನ ಲೋಡ್ ಮಾಡಿರ್ತಾರೆ ಸಮುದ್ರದಲ್ಲಿ. ತೋರಿಸ್ತೀನಿ ನೋಡಿ. ಆಕ್ಟೋಪಸ್ ಹಿಡ್ಕೊ ಬಂದಿದ್ದಾರೆ ನೋಡಿ. ಎಷ್ಟು ಬಾಕ್ಸ್ ಇದೆ ಅಂದರೆ ಆಕ್ಟೋಪಸ್ ಒಂದು 40 ಬಾಕ್ಸ್ ಇದೆ. ಇವ್ರು ಬಂದ್ಬಿಟ್ಟು ಎಷ್ಟು ದಿವಸ ಹೋಗ್ತಾರೆ ಅಂದರೆ, ಈ ಬೋಟ್ ಬಂದ್ಬಿಟ್ಟು ದೊಡ್ಡ ಬೋಟ್ ಅಲ್ಲ, ಅದಕ್ಕಂತಾನೆ ಈ ಬೋಟ್ ಬಂದ್ಬಿಟ್ಟು 20 ದಿವಸ ಹೋಗುತ್ತಂತೆ ರೋಡ್ ಇದಕ್ಕೆ ರೈಡ್ಗೆ. ಹೋದ್ರೆ ಸಮುದ್ರದಲ್ಲೇ ಇದ್ದು ಹಿಡ್ಕೊ ಬರ್ತಾರಂತೆ ಆಕ್ಟೋಪಸ್ ಎಲ್ಲ. ನಾನು ಕರೆಕ್ಟಾಗಿ ತೋರಿಸ್ತೀನಿ ನೋಡಿ. ಆಕ್ಟೋಪಸ್ಸು ಇದು ಬಂದ್ಬಿಟ್ಟು ದೊಡ್ಡ ಆಕ್ಟೋಪಸ್ ಇದೆ, ಚಿಕ್ಕ ಆಕ್ಟೋಪಸ್ ಇದೆ. ನಾನು ಒಂದು ದೊಡ್ಡ ಆಕ್ಟೋಪಸ್ ತೋರ್ಸಕ್ಕೆ ಹೇಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ದೊಡ್ಡ ಆಕ್ಟೋಪಸ್. ಇದು ಬಂದ್ಬಿಟ್ಟು ತಿಂತಾರಂತೆ. ಇದು ಬಂದ್ಬಿಟ್ಟು ಇನ್ನೂ ಅನ್ಲೋಡ್ ಮಾಡಿಲ್ಲ. ಇವ್ರು ತೊಗೊಬಂದು ಇಲ್ಲಿ ಸ್ಟಾಕ್ ಮಾಡಿ ಹಂಗೆ ಇಕ್ಕಿದಾರಂತೆ. ಇವತ್ತು ಎತ್ಬಿಟ್ಟು ನಾಳೆ ಹೋಗ್ಬಿಟ್ಟು ಅವ್ರು ಬಂದ್ಬಿಟ್ಟು ನಾಳೆ ತಿರ್ಗಾ ಹೋಗ್ತಾರಂತೆ ರೈಡ್ಗೆ ಸಮುದ್ರಕ್ಕೆ ಬೇಟೆ ಮಾಡೋಕ್ಕೆ. ಆಕ್ಟೋಪಸ್ ಇಂದ ಬಂದ್ಬಿಟ್ಟು ಬ್ಲ್ಯಾಕ್ ಆಗಿ ಏನೋ ಬಂದ್ಬಿಟ್ಟಿದೆ, ಅದಕ್ಕಂತಾನೆ ಕೈ ತೊಳಿತಾ ಇದ್ದೀನಿ. ಇಲ್ಲಿ ಬಂದ್ಬಿಟ್ಟು ಫುಲ್ ಐಸ್ ಅಂದರೆ ಫುಲ್ಲು ಕೋಲ್ಡ್ ಆಗಿರ್ತದೆ. ನಾನು ಸಮುದ್ರದಲ್ಲಿ ಹೋಗ್ತೀನಲ್ಲ ರೈಡ್ಗೆ, ಅವಾಗ ನಾನು ತೋರಿಸ್ತೀನಿ ನಿಮಗೆ ಕೋಲ್ಡ್ ಎಷ್ಟಿರ್ತದೆ ಅಂತ ಹೇಳ್ಬಿಟ್ಟು. ಇವಾಗ ನಾವು ಬಂದ್ಬಿಟ್ಟು ಈ ಬೋಟಲ್ಲಿ ಎಷ್ಟು ದಿವಸ ಟ್ರಾವೆಲ್ ಮಾಡ್ತಾರೆ ಅಂದ್ರೆ, ಈ ಬೋಟ್ ಎವಲೆಲ್ಲ ಟ್ರಾವೆಲ್ ಮಾಡುವಾಗ 10 ದಿವಸಗೆ ಬೋಟಲ್ಲಿ ಮೀನೆಲ್ಲ ಇಟ್ಕೊಬಂದು ಯಾವ ಥರ ಸ್ಟೋರ್ ಮಾಡ್ತಾರೆ, ಐಸ್ ಎಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಬೋಟಲ್ಲಿ ಫುಲ್ ಎಕ್ಸ್ಪ್ಲೋರ್ ಮಾಡ್ತೀನಿ. ಇದು ಫಿಶ್ ಮಾರ್ಕೆಟ್ ಅಲ್ಲಿ ಇರೋದು. ಇವ್ರ ಜೊತೆ ಹೋಗ್ಬೇಕಂತ 10 ಡೇಸ್ ಹೋಗ್ಬೇಕು. ಇವಾಗ ನಾನು ತೋರಿಸ್ತೀನಿ ನೋಡಿ ನಿಮ್ಗೆಲ್ಲ ಫಿಶು ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಬ್ರೋ ಇದು ಐಸ್ ಬಂದ್ಬಿಟ್ಟು ಕರ್ಗೋವಲ್ಲ, ಐಸ್ ಕರ್ಜಿರಾದ ಐಸ್ ಎಂತ ಮೀನಿದೆ? ಕಂಕಿನ ಮೀನು ಮೀನೇನದು? ಆಂಧ್ರ ಪಿಚ್ಚೆ. ಇದು பெரிய பெரிய மீன் இந்த பாக்ஸ்ங்கெಲ್ಲ இப்படி பெரிய பெரிய மீன் இல்ல. அந்த டைம் வரல, அடுத்த டைம் வரணும். பெரிய மீன் இது என்ன பேர்? ஜிலேபி. இது மீன் கேவேஜ் பேசுறது. கருப்பா இருக்குமா? இது செத்துச்சா? செத்துச்சு. ನೆಕ್ಸ್ಟ್ ಈ ತರ ಬಾಕ್ಸ್ಗಳಲ್ಲೆಲ್ಲ ನೋಡಿ ಫಾಲ್ಸ್ ನೋಡಿ ಇಷ್ಟಿದೆ ಮೀನು, ಇಷ್ಟು ಮೆತ್ತಿಗೆ. ಇದು ಇದು ವೈಟ್ ಮಂಜು ಪಾಂಪ್ಲೆಟ್. எங்க ஊர்ல இது பாம்ப்ளேட் ஃப்ரை ஃபிஷ் ஃப்ரை ಮಾಡ್ಕೊಡ್ತಾರೆ. ಏನೋ ಫ್ರಂಟ್ ಲೋಪಲ್ಲ ನೀವೆಲ್ಲ ನೋಡಬಹುದು. ಈ ತರ ಬಾಕ್ಸ್ ಗಳೆಲ್ಲ ಮಡಗಿರ್ತಾರೆ ಫಿಶಸ್. ಬಾಕ್ಸ್ ಎಲ್ಲ ಈ ಕಡೆ ಮಾತ್ರ ಇದೆ. ಸ್ವಲ್ಪ ಮಾತ್ರ ಮೀನು ಹಿಡ್ಕೊ ಬಂದಂಗಿದೆ ಅನ್ಸುತ್ತೆ. ಇದು ಇದೇನಾ ಬ್ರೋ? ಇದು ಎಟ್ಟಿ ಇದು ಹೊಂಡಾಸು. ಇದು ಎಟ್ಟಿ ಚಿನ್ನಿ இதுனா பூத்தாய் பிச்சா. ಅಂದ್ರೆ இப்போ வந்து ஒரு ஃபிஷ்க்கு ஒரு செப்பரேட்டா பாக்ஸஸ் இருக்குமா? ஆமா, எல்லாத்துக்கும் செப்பரேட். இது கட்டிங் பெருசா கிளாஸா இருந்ததுன்னா தனியா பாக்ஸ் போட்டுருப்பாங்க. இது கட்டிங் சின்னது. ஓஹோ, எல்லாத்துக்கும் ஒரு சாதனங்க எல்லாமே பூத்தாய் ಬಾಕ್ಸಸ್ ಇರ್ತಾರೆ. ಈ ಬಾಕ್ಸಸ್ ಎಲ್ಲ ತಗೊಂಡ್ಬಂದು ಇವ್ರು ಒಳಗಡೆ ಹಾಕಿ ಒಂದೊಂದು ಮೀನ ಒಂದೊಂದು ಸಪ್ರೇಟ್ ಆಗಿ ಇಕ್ತಾರೆ. ಯಾಕಂದ್ರೆ ಸೈಜ್ಗಳ ಮೇಲೆ ಮೀನು ಹೆಸರುಗಳ ಮೇಲೆ ಇರುತ್ತೆ. ಇದೆಲ್ಲ ಫುಲ್ ಐಸ್ ನೋಡಿ. ಈ ತರ ಎಲ್ಲ ಎಲ್ಲமே ಐಸ್ போட்டுருப்பாங்க. பச்சை கேஜி எல்லாமே ஐஸ். ಇದನ್ನ ಇದು ತೊಂದೆ. ಇದು ತೊಂದೆ ಮಾಡಿದ್ದಾರೆ. ಫುಲ್ ಗಟ್ಟಿ ಇರ್ತದೆ. ಕೊರೋನಾ ಪಚ್ಚೆ ತೊಂದೆ ನೋಡಿ. ಮೀನ್ ತೊಂದೆ ಅಂತಾರೆ.
இது வந்து இன்னைக்கு ஸ்டோர் பண்ணிட்டு திரும்பி இன்னைக்கு நைட் போயிடுவீங்க. இன்னைக்கு போகாது. நாளைக்கு ஐஸ் ஆக்கிட்டு நாளைக்கு தான் ஐஸ் ஆகும். நீர் ஆக்கிட்டு நாளைக்கு தான் மீன் காலைல விடியகாலம் 3 மணிக்கு கிளம்பி வரும். 3 மணிக்கு. இது என்ன மணிக்கு வரும்? அது கொரோனா போச்சே. கொரோனா போச்சு. கொரோனா போச்சே கப்ப. அது கையில எல்லாம் முள்ளு குத்தும். சரி. சும்மா அந்த இந்த வாரம் மட்டும் பிடிக்கணும். ஃபுல்லு முள்ளா? இதெல்லாம் என்ன பேரு ப்ரோ ಇದು? ಕೊರೋನಾ ಪುಚ್ಚೆ. ಕೊರೋನಾ ಪುಚ್ಚೆ ಅಂತ ಕೊರೋನಾ ಎಲ್ಲ ಬಂದಿರುತ್ತೆ ಆ ತರನೇ ಇದು ಫುಲ್ ನೋಡಿ ಮುಳ್ಳುಗಳು ಇರ್ತದೆ. ಇದು ನೋಡ್ಕೊಂಡು ಇಟ್ಕೋಬೇಕು, ಇಲ್ಲಾಂದ್ರೆ ಕೈಗೆ ಮುಳ್ಳು ಹತ್ಬಿಡುತ್ತೆ ಈ ಫಿಶ್ ಅಲ್ಲಿ. ಇವಾಗ ನೋಡಿದ್ರಲ್ಲ ನೀವು ಬಂದ್ಬಿಟ್ಟು ಫಿಶ್ ಎಲ್ಲ ಎಲ್ಲಿ ಸ್ಟೋರ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು, ಇವ್ರು ಮಲ್ಕೊಳೋ ಜಾಗ ಬಂದ್ಬಿಟ್ಟು ಕ್ಯಾಪ್ಟನ್ ಸೀಟ್ನ ನಾನೆಲ್ಲ ತೋರಿಸ್ತೀನಿ ನಿಮಗೆ. ಈ ಕಡೆ ಇರೋದು ಫಿಶ್ ಮಾರ್ಕೆಟ್, ಇದುವಾಗಿ ಇರೋದು ನಾವು ಈ ಬೋಟಲ್ಲಿ ಕೇಳ್ಕೊಂಡಿದ್ದು ಮಾತ್ರ ನಮಗೆ ಈಗ ಒಳಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಐಸ್ ಬಾಕ್ಸ್ ಒಳಗಡೆ ಯಾರನ್ನೂ ಕರ್ಕೊಂಡೋಗಲ್ಲ ಅಂತ ವಿಡಿಯೋ ಮಾಡೋದಕ್ಕೆ. ಅದು ಹೆಂಗೋ ಕರ್ಕೊಂಡೋದ್ರೆ ನಾನು ವಿಡಿಯೋ ಮಾಡಿ ನಿಮಗೆ ತೋರಿಸಿದ್ದೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇವಾಗ ಬಂದ್ಬಿಟ್ಟು ನಾವು ಕ್ಯಾಪ್ಟನ್ ಸೀಟು ಮತ್ತು ಎಲ್ಲಿ ಅವ್ರು ಮಲ್ಕೊತಾರೆ, ಏನು ಊಟ ಮಾಡ್ತಾರೆ ಅವೆಲ್ಲ ನಾನು ತೋರಿಸ್ತೀನಿ ಬನ್ನಿ. ಈ ಬಲೆ ನೋಡ್ತಿದ್ದೀರಲ್ಲ, ಇದು ಬಂದ್ಬಿಟ್ಟು ಬೆಳಿಗ್ಗೆ ಹೊತ್ತು ಹಾಕ್ತಾರಂತೆ ಲೈಟಿಂಗ್ ಫಿಶು ಆ ಥರ ಹಿಡಿಯೋದಕ್ಕೆ. ಈ ಬಲೆನ ಬಂದ್ಬಿಟ್ಟು ಮುಂದ್ಗಡೆ ಇವಾಗ ಬಂದ್ಬಿಟ್ಟು ಕ್ಯಾಪ್ಟನ್ ಒಳಗಡೆ ಯಾವ ಥರ ಇರುತ್ತೆ ಡ್ರೈವಿಂಗ್ ಸೀಟ್ ಅಂತ ತೋರಿಸ್ತೀನಿ ನೋಡಿ ನಿಮಗೆ ನಾನು. ಇದು ಕ್ಯಾಪ್ಟನ್ ಸೀಟು ಈ ಥರ ಇರುತ್ತೆ, ಅವ್ರ ಕ್ಯಾಪ್ಟನ್ದು ಈ ಥರ ಇರುತ್ತೆ. ಇಲ್ಲೇ ಬಂದ್ಬಿಟ್ಟು ಚಾರ್ಜು, ಫೋನ್ಗೆ ಚಾರ್ಜಿಂಗು 10 days ಇವರು ಹೋಗ್ಬಿಟ್ಟು ತಿರ್ಗಾ ಬರೋದು. ಇದ್ರಲ್ಲಿ ಬಂದ್ಬಿಟ್ಟು ಇದರಲ್ಲಿ ಅನ್ಸುತ್ತೆ, ನಾನು ಬೋಟಲ್ಲಿ ಹೋಗ್ಬೇಕಂತ ನಾನು ತೋರಿಸ್ತೀನಿ. ಇದ್ರತ್ತೇನ ಬ್ರೋ ಮೀನು ಎಬ್ಡಿ ಬರೋ ಅಂತ ಹೇಳಿದ್ರೆ ಮೀನು ಹೆಂಗೆ ಎಲ್ಲಿರ್ತದೆ ಅಂತ ಹೇಳ್ಬಿಟ್ಟು ಗೊತ್ತಾಗೋದು ಅದ್ರಲ್ಲಿ ಇದಾ ನೋಡಿ. ಡ್ರೈವರ್ ಸೀಟ್ ಆ ಥರ ಇದೆ ಅಂತ ಹೇಳ್ಬಿಟ್ಟು ಇದು ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ಕಿಚನು. 10 days ಹೋಗ್ತಾರಲ್ಲ ಅದಕ್ಕೆ ಕಿಚನ್ ಅಂತ ಕರೀತಾರೆ. ಇವ್ರು ಬಂದ್ಬಿಟ್ಟು ಇದರಲ್ಲಿ ಎಲ್ಲ ಐಟಮ್ಸ್ ತೊಗೊಂಡು ಇದರಲ್ಲೇ ಕುಕಿಂಗ್ ಮಾಡಿಕೊಂಡು ದಿನಕ್ಕೆ ಬೇರೆ ಬೇರೆ ಫಿಶ್ನ ತಿನ್ಕೊಂಡು ಆಮೇಲೆ ಜೀವನ ಮಾಡ್ತಾ ಇರ್ತಾರೆ. 10 days ಒಂದು ದಿನ ಬರ್ತಾ ಇರ್ತಾರೆ. ಮೀನನ್ನ ಹಿಡಿಯೋದು ಬಲೆನ ತೋರಿಸ್ತೀನಿ ನೋಡಿ. ಬಲೆ, ಈ ಬಲೆ ಹಾಕಿ ಹಿಡಿತಾರೆ. ನೆಕ್ಸ್ಟ್ ಸೈಡ್ ನೋಡ್ತಾ ಇದ್ದಾರೆ ನೋಡಿ, ಇದು ಬಂದ್ಬಿಟ್ಟು ಟನ್ಗಳು ಗಟ್ಟಲೆ ಬೆಲೆ ಹಾಕೋದು. ಅದು ಚಿಕ್ಕದಾಗಿತ್ತು ನೋಡಿ. ಅದು ಬಂದ್ಬಿಟ್ಟು ಏನಂದರೆ ಚಿಕ್ಕ ಮೀನು ಹಿಡಿಯೋದಕ್ಕೆ ಅಂತ ಹೇಳ್ಬಿಟ್ಟು ಆ ವಲೆಗಳು ಇರ್ತದೆ. ನಾನು ತೋರಿಸ್ತೀನಿ ಆಮೇಲೆ ನಿಮ್ಗೆ ಆ ಥರ ಯಾವ ಥರ ಇರುತ್ತೆ ವಲೆಗಳು ಅಂತ. ಇವಾಗ ನಾನು ತೋರಿಸೋದಲ್ಲ ನಿಮ್ಗೆ ಆ ಬೋಟ್ ಎಲ್ಲ ಬಂದ್ಬಿಟ್ಟು ಈ ಕಡೆ ನೋಡ್ತಿದ್ದೀರಲ್ಲ, ಆ ಬೋಟ್ ಬಂದ್ಬಿಟ್ಟು 20 days ಹೋಗುತ್ತಂತೆ ಶಿಪ್ಪಲ್ಲಿ ಬಂದ್ಬಿಟ್ಟು. ಅಲ್ಲೇ ಸಮುದ್ರದಲ್ಲಿ ಹಿಡಿದು ಮೀನು ಹಿಡ್ಕೊ ಬರ್ತಂತೆ. ಅವ್ರೇನು ಊಟ ಮಾಡ್ತಾರೋ ಅವೆಲ್ಲ ನಾನು ಇನ್ನೊಂದು ವೀಡಿಯೋ ನಾನು ಮಾಡ್ತೀನಿ. ನಾನು ಸುಮಾರು ಜನ ಹತ್ರ ಕೇಳಿದ್ದೀನಿ ಏನಂತ ಹೇಳ್ಬಿಟ್ಟು, ಅಂದರೆ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಅವರೆಲ್ಲ ಬಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇಲ್ಲ. ನಾನು ಬಂದ್ಬಿಟ್ಟು ಆದಷ್ಟು ಟ್ರೈ ಮಾಡ್ತೀನಿ. ಈ ಥರ ಚಿಕ್ಕ ಬೋಟ್ ಎಲ್ಲ ಇರ್ತದೆ ನೋಡಿ, ಅದೆಲ್ಲ ಬಂದ್ಬಿಟ್ಟು ನೈಟ್ ಹೋಗಿ ಬೆಳಿಗ್ಗೆ ಬಂದ್ಬಿಡುತ್ತಂತೆ. ಈ ಬೋಟು 3 days ಹೋಗುತ್ತಂತೆ. ಇವ್ರು ಕೆಲಸ ಮಾಡ್ತಾರೆ ನೋಡಿ, ಆ ಬೋಟೆಲ್ಲ ಬಂದ್ಬಿಟ್ಟು 3 days to 4 days ಅಂತೆ ಮಿನಿಮಮ್ ಹೋಗೋದು ಸಮುದ್ರಕ್ಕೆ. ಹೋದ್ರೆ ಅಲ್ಲೇ ಇದ್ಬಿಟ್ಟು ಬರ್ತಾರಂತೆ, ಕೇರಳ ಬಾರ್ಡರ್ ತನಕ ಹೋಗ್ತಾರಂತೆ ಅವ್ರು ಮೀನು ಹಿಡಿಯೋದಕ್ಕೆ. ಇವಾಗ ನಾವು ತಿನ್ನೋಣ ರೈಸು, ಇದು ಬಂದ್ಬಿಟ್ಟು ದಾಲು. ದಾಲ್ ಮತ್ತು ರೈಸ್ ಚೆನ್ನಾಗಿದೆ, ನಮ್ಮ ಕಡೆನೇ ಮಾಡಿದ್ದಾರೆ ರೈಸು. ಇದು ನೋಡ್ತಾ ಇದ್ದೀರಾ, ಇದು ಬಂದು ಫಿಶ್ದು ಪುಡಿ ಅಂತ ಏನೋ ಚೆನ್ನಾಗಿತ್ತು. ಒಂದು ಪಲ್ಯ ಕೊಟ್ಟಾರೆ, ಉಪ್ಪಿನಕಾಯಿ ಕೊಟ್ಟಾರೆ. ಇದು ಫಿಶ್ದು, ಇದು ನೋಡೋಣ ಬಾಂಗ್ಡಾ ಅಂತ. ಸಖತ್ತಾಗಿದೆ, ಟೇಸ್ಟ್ ಮಾತ್ರ ಬೇರೆ ಲೆವೆಲ್ಲು. ಇವಾಗ ಟೈಮ್ ಬಂದ್ಬಿಟ್ಟು 12:45 ಆಗ್ತಿದೆ. ಎಲ್ಲ ಕ್ಲೋಸ್ ಮಾಡ್ತಾ ಇದ್ದಾರೆ, ಅಂದರೆ ಕೆಲಸ ಮುಗ್ದಾಯಿತು. ಫಿಶ್ ಅನ್ಲೋಡಿಂಗ್ ಎಲ್ಲ ಮಾಡಿಬಿಟ್ರು. ಇವಾಗ ಬಂದ್ಬಿಟ್ಟು ನನ್ನ ವೀಡಿಯೋ ಇಷ್ಟ ಆದರೆ ಚಾನಲ್ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಿಶೋರ್ ಹತ್ತು ಚಾನಲ್ ಮಿಸ್ ಮಾಡಿದೆ. ಬಂದ್ಬಿಟ್ಟು ನಾನು ಬೋಟಲ್ಲಿ ಹೋಗೋದಕ್ಕೆ 3 ದಿವಸ ಬಂದ್ಬಿಟ್ಟು ಒಬ್ಬರ ಹತ್ರ ಕೇಳಿದ್ದೀನಿ, ಅವ್ರು ಫೋನ್ ಮಾಡ್ತೀನಿ ಅಂದವ್ರೆ. ನಾನು ಅದರಲ್ಲೂ ಕರ್ಕೊಂಡು ಹೋಗಿ ತೋರಿಸ್ತೀನಿ. ಆ ವೀಡಿಯೋನಲ್ಲಿ ಸಿಗೋಣ. ಬಾಯ್.